ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸ್ಯಾಂಡಲ್ಸ್ ಆ್ಯಂಡ್ ಐ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಮುದ್ನಕೋಡು ಚಿನ್ನಸ್ವಾಮಿಯವರು ಬರೆದಿರತಕ್ಕಂಥ ಸ್ಯಾಂಡಲ್ಸ್ ಆ್ಯಂಡ್ ಐ ಈ ಒಂದು ಪದ್ಯವು ಸಮಾಜದಲ್ಲಿನ ಒಂದು ಅಸ್ಪೃಶ್ಯತೆಯ ಮುಖವನ್ನು ತೆರೆದಿಡುವಂತಹ ಒಂದು ಪ್ರಯತ್ನವಾಗಿರುತ್ತೆ. ಕವಿ ಈ ಒಂದು ಸಾಲುಗಳ ಮೂಲಕ ಒಂದು ಸ್ಲಿಪ್ಪರ್ಸ್ ಮತ್ತು ನಾನು ಅಂತಕ್ಕಂತಹ ಒಂದು ಶೀರ್ಷಿಕೆಯಲ್ಲಿ ಯಾವ ರೀತಿ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡುವ ಪ್ರಯತ್ನ ಮಾಡಿರ್ತಾರೆ. ಬನ್ನಿ ಲೈನ್ ಬೈ ಲೈನ್ ಅರ್ಥವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ವೆನ್ ಐ ಗೋ ಟು ದ ಟೆಂಪಲ್ ನೆವರ್ ಲೀವ್ ದ ಸ್ಲಿಪ್ಪರ್ಸ್ ಔಟ್, ಐ ಆಮ್ ಔಟ್ಸೈಡ್ ಮೈ ಸೆಲ್ಫ್, ಸ್ಲಿಪ್ಪರ್ಸ್ ಸೀನ್ ಇನ್ ದ ಕಾಬ್ಲರ್ಸ್ ಲೆಗ್ಸ್, ಲೈಕ್ ವೆನ್ ಅ ಮ್ಯಾನ್ ಬೈಟ್ಸ್ ಎ ಡಾಗ್ ಬಿಕಮ್ಸ್ ನ್ಯೂಸ್. ನೋಡಿ, ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನಾನು ದೇವಾಲಯಕ್ಕೆ ಹೋದಾಗ ಚಪ್ಪಲಿಗಳನ್ನು ಹೊರಗೆ ಬಿಡೋದಿಲ್ಲ. ಇಲ್ಲಿ ಕವಿ ದೇವಸ್ಥಾನಕ್ಕೆ ಹೋದರೂ ಸಹ ಚಪ್ಪಲಿಗಳನ್ನು ಹೊರಗೆ ಬಿಡೋದಿಲ್ಲ, ಏಕೆಂದರೆ ಇದು ಒಂದು ಅಸ್ಪೃಶ್ಯತೆಯ ತೋರಿಸುವಂತಹ ಒಂದು ಬಹಿರಂಗ ಮಾಡ್ತಕ್ಕಂಥ ಒಂದು ಸ್ಥಳ ಆಗಿರುತ್ತೆ. ದೇವಸ್ಥಾನದಲ್ಲಿ ಎಲ್ಲೂ ಪ್ರವೇಶವಿಲ್ಲದ ತನ್ನನ್ನು ದೇವರು ಮತ್ತು ಸಮಾಜದಿಂದ ದೂರ ಇಟ್ಟಿದ್ದಾರೆ ಎಂಬ ನೋವನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೋಗಿ ಚಪ್ಪಲಿ ಬಿಟ್ಟಿದ್ದೀನಿ ಅಂದರೆ ನಾನೊಬ್ಬ ಅಸ್ಪೃಶ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಐ ಆಮ್ ಔಟ್ಸೈಡ್ ಮೈ ಸೆಲ್ಫ್, ಸ್ಲಿಪ್ಪರ್ ಸೀನ್ ಇನ್ ದ ಕಾಬ್ಲರ್ಸ್ ಲೆಗ್ಸ್. ನಾನು ಹೊರಗಡೆನೇ ಇರ್ತೇನೆ, ಆ ಚಪ್ಪಲಿಗಳು ಆ ಒಬ್ಬ ಕಾಬ್ಲರ್ ಚಮ್ಮಾರನ ಕಾಲಿನಲ್ಲಿ ಕಂಡು ಬರುತ್ತೆ. ಅಂದರೆ ಇಲ್ಲಿ ಕವಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡವನಂತೆ ಮಾತಾಡ್ತಾರೆ. ಚಪ್ಪಲಿಗಳು ಚಮ್ಮಾರನ ಕಾಲಿನಲ್ಲಿದ್ದರೆ ಸರಿ, ಆದರೆ ದೇವಸ್ಥಾನದ ಹೊರಗಿದ್ದರೆ ಅದು ಸಮಾಜದ ಅಸಮಾನತೆಯನ್ನು ತೋರಿಸುತ್ತೆ. ಇಲ್ಲಿ ಕವಿ ಚಮ್ಮಾರರ ಜಾತಿಯನ್ನು ಅವಮಾನಿಸುವವರಿಗೆ ಚಪ್ಪಲಿಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲೈಕ್ ವೆನ್ ಅ ಮ್ಯಾನ್ ಬೈಟ್ಸ್ ಎ ಡಾಗ್ ಬಿಕಮ್ಸ್ ನ್ಯೂಸ್. ಇಲ್ಲಿ ಒಂದು ನಾಯಿ ಮನುಷ್ಯನನ್ನು ಕಚ್ಚಿದ ತಕ್ಷಣ ಅದೊಂದು ದೊಡ್ಡ ನ್ಯೂಸ್ ಆಗುತ್ತೆ. ಆದರೆ ಇಲ್ಲಿ ಅವ್ರದನ್ನ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯ ನಾಯನನ್ನು ಕಚ್ಚಿದರೆ ಅಂತ. ಇದೊಂದು ಒಂದು ರೀತಿಯ ಅಸಾಮಾನ್ಯ ಘಟನೆ. ಅಂದರೆ ದೇವಸ್ಥಾನದಂಥ ಪವಿತ್ರ ಸ್ಥಳದಲ್ಲಿ ಚಪ್ಪಲಿಯೊಂದಿಗೆ ಹೋಗೋದು ಸಮಾಜಕ್ಕೆ ಅಸಾಮಾನ್ಯವಾಗಿ ಕಾಣುತ್ತೆ. ಅಸ್ಪೃಶ್ಯತೆಯು ಸಮಾಜದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಇದನ್ನು ಇವರಿಲ್ಲಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದನ್ನು ದೊಡ್ಡ ಸುದ್ದಿ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರದ ಸಾಲುಗಳಲ್ಲಿ ಅನ್ಫೋಲ್ಡಿಂಗ್ ಆ್ಯಂಡ್ ಸ್ಪ್ರೆಡ್ಡಿಂಗ್ ಸ್ಲಿಪ್ಪರ್ಸ್ ಎವ್ರಿ ಒನ್ಸ್ ಲೆಗ್ಸ್ ಕ್ರೀಪ್ ಓವರ್ ಮೀ, ಐ ಆಮ್ ಅ ಪ್ಲಾಂಟ್, it is my mouth, I do not know, to the water of the dry lake, like a crane that feels like a sack, I foresee, on the tip fingers stand and peer into God's image I have stolen. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಚಪ್ಪಲಿಗಳನ್ನು ಬಿಚ್ಚಿ ಎಲ್ಲ ಕಡೆ ಹರಡ್ತಾ ಮತ್ತು ಎಲ್ಲರ ಕಾಲುಗಳಲ್ಲಿ ಆ ಚಪ್ಪಲಿಗಳಿದೆ, ಅವು ಕ್ರೀಪ್ ಓವರ್ ಮೀ, ನನ್ನ ಮೇಲೆ ಬರ್ತಾ ಇದೆ. ಅಂದರೆ ಇಲ್ಲಿ ಕವಿ ಚಪ್ಪಲಿಗಳು ಸಾಲಿನಲ್ಲಿ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಕಾಲಗಳಲ್ಲಿ ಚಪ್ಪಲಿಗಳಿರುತ್ತೆ. ಆ ಚಪ್ಪಲಿಗಳನ್ನು ಬಿಟ್ಟು ಹೋಗಬೇಕಾದ್ರೆ ನನ್ನ ಚಪ್ಪಲಿಗಳನ್ನು ತುಳಿದು ಹೋಗ್ತಾರೆ. ಆ ತುಳಿದು ಹೋಗ್ತಕ್ಕಂಥದ್ದು ಒಂದು ದೌರ್ಜನ್ಯ, ಒಂದು ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ದೇವಸ್ಥಾನದ ಒಂದು ಮುಂದೆ ಚಪ್ಪಲಿಗಳನ್ನು ಬಿಟ್ಟಾಗ ಆ ಚಪ್ಪಲಿಗಳ ಮೇಲೆ ಭಕ್ತಾದಿಗಳು ತುಳಿದು ಹೋಗ್ತಾ ಇದ್ದರೆ ಆ ಕವಿಗೆ ತಮ್ಮನ್ನೇ ತುಳಿದಂತೆ ಅಲ್ಲಿ ಒಂದು ಭಾಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಐ ಆಮ್ ಎ ಪ್ಲಾಂಟ್, ಇಟ್ಸ್ ಮೈ ಮೌತ್, ಐ ಡು ನಾಟ್ ನೋ. ನಾನೊಂದು ಗಿಡ, ಇದು ನನ್ನ ಬಾಯಿ, ಆದರೆ ನನಗೆ ಗೊತ್ತಿಲ್ಲ. ಇಲ್ಲಿ ಕವಿ ತಮ್ಮನ್ನು ಒಂದು ಸಸ್ಯಕ್ಕೆ ಹೋಲಿಸ್ಕೊಳ್ತಾ ಇದ್ದಾರೆ. ಏಕೆಂದರೆ ಅವರಿಗೆ ಈಗ ಮಾತನಾಡಲು ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಈ ಅಸ್ಪೃಶ್ಯತೆಯಿಂದ ಅವರು ತಮ್ಮ ನೋವನ್ನು ಹೇಳಿಕೊಳ್ಳಲು ಸಾಧ್ಯವಾಗದ ಒಂದು ಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನು ಪ್ರತಿರೋಧ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ. ಟು ದ ವಾಟರ್ ಆಫ್ ದ ಡ್ರೈ ಲೇಕ್ ಲೈಕ್ ಅ ಕ್ರೇನ್ ದಟ್ ಫೀಲ್ಸ್ ಲೈಕ್ ಎ ಸ್ಯಾಕ್ ಐ ಫೋರ್ ಸಿ ಆನ್ ದ ಟಿಪ್ ಆಫ್ ಫಿಂಗರ್ಸ್. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಒಣ ಸರೋವರ ಇದೆ, ಆ ಸರೋವರದಲ್ಲಿ ಒಂದು ಕ್ರೇನ್, ಒಂದು ಕೊಕ್ಕರೆ ಇದೆ. ನಾನು ಒಂದು ಊಹೆ ಮಾಡ್ಕೊಳ್ತೇನೆ ಆನ್ ದ ಟಿಪ್ ಆಫ್ ಫಿಂಗರ್ಸ್. ಅಂದರೆ ಒಂದು ಒಣಗಿದ ಸರೋವರದ ನೀರಿಗಾಗಿ ಒಂದು ಕೊಕ್ಕರೆ ಕಾಯುವಂತೆ ಈ ಸಮಾಜದಲ್ಲಿ ಬದಲಾವಣೆಗಾಗಿ ನಾನು ಕಾಯ್ತಾ ಇದ್ದೇನೆ. ಅವರು ಭವಿಷ್ಯದ ಬಗ್ಗೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಮತ್ತು ಹತಾಶೆ ಎರಡನ್ನು ಈ ಸಾಲು ಸೂಚಿಸ್ತಾ ಇದೆ. ಐ ಫೋರ್ ಸಿ ಆನ್ ದ ಫಿಂಗರ್ ಟಿಪ್ಸ್. ಅವರು ಒಂದು ಹತಾಶೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಟ್ಯಾಂಡ್ ಆ್ಯಂಡ್ ಪಿಯರ್ ಇನ್ ಟು ಗಾಡ್ಸ್ ಇಮೇಜ್
ಐ ಹ್ಯಾವ್ ಸ್ಟೋಲನ್. ನಾನು ಅಲ್ಲಿ ನಿಂತು ಆ ದೇವರನ್ನು ಕದ್ದು ನೋಡ್ತಾ ಇದ್ದೇನೆ. ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಲು ಅವರಿಗೆ ಅವಕಾಶ ಇಲ್ಲ. ಕಾರಣ ಕವಿ ಏನು ಮಾಡ್ತಾ ಇದ್ದಾರೆ, ದೂರದಿಂದಲೇ ದೇವರನ್ನು ನೋಡುವಂಥ ಒಂದು ಅಸಹಾಯಕತೆಯ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನಾನು ಕೊನೆಯಲ್ಲಿ ಐ ಹ್ಯಾವ್ ಸ್ಟೋಲನ್, ನಾನು ಕದ್ದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅಸ್ಪೃಶ್ಯರನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಲು ಬಿಡದ ಸಮಾಜದ ಮನಸ್ಥಿತಿಯ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾರೆ, ಬಿಟ್ವೀನ್ ಟೀನ್ಸ್ ಆಫ್ ಹೆಡ್ಸ್ ಎ ಶೈನಿ ಕ್ರೋನ್ ಗ್ರೋಯಿಂಗ್ into a cushioned bed, Fanny, once a diamond crown, luncheon January morning light when the fountain of Fontana, as the iron of the ear, ground crumble hunger, cotton is cooked. ನೋಡಿ, ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ವೈಭವದ ಬಗ್ಗೆ ಹೇಳ್ತಾ ಇದ್ದಾರೆ. 16 ತಲೆಗಳ ನಡುವೆ, ಬಿಟ್ವೀನ್ 10 ಹೆಡ್ಸ್, 16 ತಲೆಗಳ ನಡುವೆ ಒಳೆಯುವ ಕಿರೀಟ ಇದೆ, ಮೆತ್ತನೆ ಹಾಸಿಗೆಯನ್ನು ಹಾಕಿದ್ದಾರೆ. ಇಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ವೈಭವ ಮತ್ತು ಅದರ ಅಲಂಕಾರಗಳ ಬಗ್ಗೆ ಹೇಳ್ತಾ ಅದನ್ನು ವಿರೋಧಿಸ್ತಾ ಇದ್ದಾರೆ. ದೇವರ ವಿಗ್ರಹವನ್ನು ಅಲಂಕರಿಸಲು ಬಳಸುವ ಚಿನ್ನಾಭರಣಗಳು, ಐಷಾರಾಮಿ ವಸ್ತುಗಳು ಆ ಕವಿಗೆ ಒಂದು ರೀತಿ ಇಷ್ಟ ಆಗ್ತಾ ಇಲ್ಲ, ಒಂದು ಅಸಹ್ಯವನ್ನು ಹುಟ್ಟಿಸ್ತಾ ಇದ್ದಾವೆ. ಒನ್ಸ್ ಡೈಮಂಡ್ ಕ್ರೋನ್ ಲಂಚ್ ಆನ್ ಜನವರಿ ಮಾರ್ನಿಂಗ್ ಲೈಟ್ ವೆನ್ ದ ಫೌಂಟೈನ್ ಆಫ್ ಫೌಂಟನಾ. ಅಂದರೆ ಇಲ್ಲಿ ವಜ್ರದ ಕಿರೀಟಗಳಿದೆ ಮತ್ತು ಕಾರಂಜಿಗಳಿದೆ. ಇವೆಲ್ಲವನ್ನು ಆ ದೇವಸ್ಥಾನದಲ್ಲಿ ಏನೇನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಸಾಲುಗಳು ದೇವಸ್ಥಾನದ ಶ್ರೀಮಂತಿಕೆಯನ್ನು ವಿವರಿಸ್ತಾ ಇದೆ. ಆದರೆ ಕವಿಗೆ ಇದರಲ್ಲಿ ಆಸಕ್ತಿ ಇಲ್ಲ. ಅವರಿಗೆ ಬೇಕಾಗಿರೋದೇ ಬೇರೆ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಸಮಾನತೆ ಮತ್ತು ನ್ಯಾಯ ಬೇಕಾಗಿದೆ. ಆಸ್ ದ ಐರನ್ ಆಫ್ ದ ಇಯರ್ ಗ್ರೌಂಡ್ ಕ್ರಂಬಲ್ ಹಂಗರ್ ಕಾಟನ್ ಈಸ್ ಕುಕ್ಡ್. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಕವಿ ಬಡತನದ ಬಗ್ಗೆ ಹೇಳ್ತಾ ಇದ್ದಾರೆ. ಕಿವಿಯ ಕಬ್ಬಿಣದಂತೆ ನೆಲ ಕುಸಿತಾ ಇದೆ, ಹಸಿವು ಹತ್ತಿಯನ್ನು ಬೇಯಿಸಲಾಗ್ತಾ ಇದೆ. ಇಲ್ಲಿ ಒಂದು ಕವಿಯ ಬಡತನ, ಹಸಿವು, ಶೋಷಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ ಈ ಸಾಲುಗಳಲ್ಲಿ. ಲಾಯಲ್ ದೋ ಅವೇ ಐ ಡು ನಾಟ್ ನೋ, ಇನ್ಸೆನ್ಸ್ ಐ ಗ್ರಿನ್ಡ್ ಅಟ್ ದ ಸ್ಮೋಕ್, hitting at God, dashboard circulator, they would look at me often without eyelashes. My will is God alone in the womb. The flower is the soul of the recipient, near the loosened slippers outside. Stand up forever, peep the globe, my soul that refreshes inside God. ನೋಡಿ, ಈ ಒಂದು ಸಾಲುಗಳಿಗೆ ಬಂದಾಗ ಆ ಕವಿಯವರು ಹೇಳ್ತಾ ಇದ್ದಾರೆ, ನಾನು ದೂರವಿದ್ದರೂ ತುಂಬ ಲಾಯಲ್, ನಿಷ್ಠಾವಂತನಾಗಿದ್ದೇನೆ. ಅಲ್ಲಿ ಡು ನಾಟ್ ನೋ, ನನಗೆ ಗೊತ್ತಿಲ್ಲ. ಆ ಧೂಪ ಅಂತಕ್ಕಂಥದ್ದು ಆಗ್ತಾ ಇದ್ದಾರೆ, ಅದು ದೇವರಿಗಾಗಿ. ಇಲ್ಲಿ ಕವಿ ದೇವಸ್ಥಾನದಿಂದ ದೂರ ಇದ್ದರೂ ಕೂಡ ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಆದರೆ ಧೂಪದ ಹೊಗೆಯನ್ನು ನೋಡಿ ನಗುವತಕ್ಕಂಥದ್ದು ಸಮಾಜದ ಕಂದಾಚಾರಗಳನ್ನು ಟೀಕಿಸುವ ಒಂದು ಮಾರ್ಗ ಆಗಿದೆ ಅವರಿಗೆ. ನಂತರ ಹೇಳ್ತಾರೆ, ಡ್ಯಾಶ್ ಬೋರ್ಡ್ ಸರ್ಕ್ಯುಲೇಟರ್, ದೇ ವುಡ್ ಲುಕ್ ಅಟ್ ಮೀ ಆಫನ್ ವಿತೌಟ್ ಐಲ್ಯಾಶಸ್, ಮೈ ವಿಲ್ ಈಸ್ ಗಾಡ್ ಅಲೋನ್. ಅಂದರೆ ಅವರು ನನ್ನನ್ನು ನೋಡ್ತಾ ಇದ್ದಾರೆ, ನನ್ನ ಇಚ್ಛೆ ಇಲ್ಲಿ ಕೇವಲ ದೇವರೊಬ್ಬನೇ ಅಂತ. ಇಲ್ಲಿ ಕವಿ ಸಮಾಜದ ಕಣ್ಣುಗಳು ನನ್ನ ಬಗ್ಗೆ ನೋಡ್ತಾ ಇದ್ದಾರೆ, ವಿತೌಟ್ ಐಲ್ಯಾಶಸ್ ನನ್ನನ್ನು ನೋಡ್ತಾ ಇದ್ದಾರೆ. ಇಲ್ಲಿ ದಲಿತರನ್ನು ಕೀಲಾಗಿ ಕಾಣತಕ್ಕಂಥ ಸಮಾಜದ ದೃಷ್ಟಿಯನ್ನು ಇಲ್ಲಿ ಖಂಡಿಸ್ತಾ ಹೇಳ್ತಾ ಇದ್ದಾರೆ. ಇಲ್ಲಿ ನನ್ನ ಇಚ್ಛೆ ಐ ವಿಲ್ ಈಸ್ ಗಾಡ್ ಅಲೋನ್, ದೇವರು ಒಬ್ಬನೇ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ ದ ಓಮ್ ದ ಫ್ಲವರ್ ಈಸ್ ದ ಸೋಲ್ ಆಫ್ ದ ರೆಸಿಪೆಂಟ್, ನಿಯರ್ ದ ಲೂಸೆಂಡ್ ಸ್ಲಿಪ್ಪರ್ಸ್ ಔಟ್ಸೈಡ್. ಇಲ್ಲಿ ಕವಿ ತಮ್ಮ ಆತ್ಮವನ್ನು ಹೂವಿಗೆ ಹೋಲಿಸ್ತಾರೆ ಮತ್ತು ಅದನ್ನು ದೇವರಿಗೆ ಅರ್ಪಿಸಲು ಬಯಸ್ತಾರೆ. ಆದರೆ ಈ ಒಂದು ಚಪ್ಪಲಿಗಳ ಹತ್ತಿರ ಹೊರಗೆ ನಿಂತುಕೊಳ್ಳುವ ಪರಿಸ್ಥಿತಿ ಮತ್ತು ಅಸಹಾಯಕತೆಯನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರು ದೇವರಿಗೆ ಅರ್ಪಿಸಲು ತಮ್ಮ ಆತ್ಮವನ್ನು ಒಂದು ಹೂವಿಗೆ ಹೋಲಿಸಿ ಅರ್ಪಿಸ್ತಾ ಇದ್ದಾರೆ. ಆದರೆ ಚಪ್ಪಲಿಗಳನ್ನು ಬಿಟ್ಟು ಹೊರಗೆ ನಿಂತುಕೊಳ್ತಕ್ಕಂಥ ಪರಿಸ್ಥಿತಿ ಒಂದು ಕೆಟ್ಟದ್ದು ಅಂತಕ್ಕಂಥದ್ದು ಅವರು ಹೇಳ್ತಾ ಇದ್ದಾರೆ. ಸ್ಟ್ಯಾಂಡ್ ಅಪ್ ಫಾರ್ ಎವರ್, ಪೀಪ್ ದ ಗ್ಲೋಬ್, ಮೈ ಸೋಲ್ ದಟ್ ರಿಫ್ರೆಶಸ್ ಇನ್ಸೈಡ್ ಗಾಡ್. ಇಲ್ಲಿ ಕವಿ ಸದಾ ತಾನು ಎದ್ದು ನಿಂತು ಜಗತ್ತನ್ನು ನೋಡಲು ಬಯಸ್ತಾರೆ. ಅವರ ಆತ್ಮ ದೇವರಲ್ಲಿ ಲೀನವಾಗುವ ಒಂದು ಹಂಬಲವನ್ನು ತೋರಿಸ್ತಾ ಇದೆ. ಈ ಒಂದು ಅಸ್ಪೃಶ್ಯರು ಸಮಾಜದಲ್ಲಿ ಸಮಾನತೆಗ ಒಂದು ಸ್ಥಾನಕ್ಕಾಗಿ ಹೋರಾಡಬೇಕು ಮತ್ತು ತಮ್ಮ ಹಕ್ಕುಗಳನ್ನು ಪಡೆಯಬೇಕು ಎಂಬ ಆಶಯವನ್ನು ಈ ಸಾಲುಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ.
ಸ್ಪೀಪ್ ದ ಗ್ಲೋಬ್ ಅಂದರೆ ಈ ಜಗತ್ತನ್ನು ಇಣುಕಿ ನೋಡಬೇಕು. ಮೈ ಸೋಲ್ ದಟ್ ರಿಫ್ರೆಶಸ್, ನನ್ನ ಆತ್ಮ ಪ್ಯೂರ್ ಆಗಿದೆ. ಆ್ಯಂಡ್ ನಾನು ದೇವರೊಳಗೆ ಲೀನನಾಗಲು ಬಯಸ್ತೇನೆ. ನಾನು ಯಾವಾಗಲೂ ದೃಢವಾಗಿ ನಿಲ್ಲಬೇಕು. ನನ್ನ ಒಂದು ಆತ್ಮ ದೇವರಲ್ಲಿ ಲೀನವಾಗಬೇಕು. ಅದರ ಜೊತೆಗೆ ಈ ಸಮಾಜದಲ್ಲಿನ ಜನರೆಲ್ಲ ಸಮಾನತೆಗಾಗಿ ಹೋರಾಡಬೇಕು ಮತ್ತು ತಮ್ಮ ಹಕ್ಕುಗಳನ್ನು ಪಡೆಯಬೇಕು ಅಂತ ಹೇಳಿ ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.